ಜನಗಣತಿ ಏನಿದೆ ಅದನ್ನ ಸರಿಪಡಿಸ್ಕೊಳ್ಳೋಣ. ಅದನ್ನ ಸರಿಪಡಿಸ್ಕೊಂಡು ಸ್ವಾಮಿ ಒಂದು ಹೆಜ್ಜೆ ಮುಂದಿಟ್ರೆ ಎರಡನೇ ಹೆಜ್ಜೆ ನಿಮ್ಮನ್ನು ಕರೆಯುತ್ತೆ. ಎರಡನೇ ಮೆಟ್ಲು ಹತ್ತಿದ ತಕ್ಷಣ ಮೂರನೇದು ತಾನಾಗಿ ತಾನೇ ಬಾ ಅನ್ನತ್ತೆ. ನಾವು ಇನ್ನು ಒಂದನೇ ಮೆಟ್ಲಿಗೆ ಕಾಲ ಹಾಕಿಲ್ಲ. ನಾವು ಒಂದನೇ ಮೆಟ್ಲಿಗೆ ಕಾಲ ಹಾಕ್ದೆ ನೀವು ಗೋಪುರ ಹತ್ತಬೇಕು ಅಂತಂದ್ರೆ ಹೆಂಗ್ ಹತ್ತೀರಿ ನೀವು? ಹಾಗಾಗಿ ದಯಮಾಡಿ ನಮ್ಮ ಮುಂದೆ ಈಗ ಪ್ರಶ್ನೆ ಏನು ಅಂತಂದ್ರೆ, ಒಳ ಮೀಸಲಾತಿಯಲ್ಲಿ ಆಗಿರುವ ಅನ್ಯಾಯ ಯಾಕೆ ಆಗ್ತಾ ಇದೆ, ಹೇಗೆ ಸರಿ ಮಾಡ್ಕೋಬೇಕು? ಮಾನ್ಯ ಮಹೇಶ್ ಅಣ್ಣವರು, ನಾನು ಅವರು ಇದೇ ಫಸ್ಟ್ ವೇದಿಕೆ ಹಂಚ್ಕೊಂಡಿರೋದು, ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ದಯಮಾಡಿ ಇದಕ್ಕೆ ಮಾತ್ರ ಸೀಮಿತ ಆಗೋಣ. ಇನ್ನೊಂದಿನ ಮೀಟಿಂಗ್ ಮಾಡೋಣ. ಸರಿ, SCPDS ಒಂದಿನ ಮಾಡೋಣ, ಏಜ್ ರಿಲ್ಯಾಕ್ಷನ್ ಒಂದಿನ ಮಾಡೋಣ. ಎಲ್ಲನೂ ಒಂದೇ ದಿನ ದಯಮಾಡಿ ಕ್ಲಬ್ ಮಾಡಿಕೊಂಡು ಕನ್ಫ್ಯೂಷನ್ ಸ್ಟೇಟಸ್ ಹೋಗೋದು ಬೇಡ ಅಂತ ಹೇಳ್ತಾ, ಒಳ ಮೀಸಲಾತಿ ಏನೇ ಸಂಬಂಧ ಇದ್ರು ಅದಕ್ಕೇನಾದ್ರು ಕ್ವಶನ್ಗಳಿದ್ರೆ ದಯಮಾಡಿ ಕೇಳಿ, ನಾವೆಲ್ಲೂ ಓಡೋಗಲ್ಲ. ಒಳ ಮೀಸಲಾತಿಗೆ ಸಂಬಂಧಪಟ್ಟದಂತ ಎಂತ ಕ್ವಶನ್ ಇದ್ರು ಕೇಳ್ಬೋದು. ಅದನ್ನ ಬಿಟ್ಟು ಬೇರೆ ಬೇಡ ಈಗ ಸದ್ಯಕ್ಕೆ ಅಂತ ನನ್ನ ಮನವಿ. ಸರ್, ಈಗ ಒಳ ಮೀಸಲಾತಿ, ಈಗ ನಮ್ಮ ಭೀಮಬಲ ಬಳಗದಿಂದ ಒಳ ಮೀಸಲಾತಿಯಿಂದ ಏನೇನು ಸಮಸ್ಯೆ ಆಗಿದೆ, ಯಾಕಾಗಿದೆ, ಅದಕ್ಕೆ ಪರಿಹಾರ ಏನು, ಈಗ ಫರ್ದರ್ ನಮ್ಮ ಫೈಟ್ ಇರೋದು ಅದು ಸರ್. ಅದ್ರ ಜೊತೆ ಈಗ ಇನ್ನು ಹತ್ತಿರದಲ್ಲಿದೆ ನಮ್ದು ಒಳ ಮೀಸಲಾತಿ. ನಮ್ಮ ಸಮುದಾಯದವರು ಈಗಲೂ ಏನದು ದಿಕ್ ತಪ್ಪಿಸ್ತಾ ಇದ್ದಾರೆ, ದಾರಿ ತಪ್ಪಿಸ್ತಾ ಇದ್ದಾರೆ. ಆದರೆ ಮಾದಿಗರು ಏನಿದ್ದಾರೆ ಅವರು ಎಲ್ಲರೂ ಒಂದೇ ಮಾದಿಗ ಅಂತ ಮೆನ್ಷನ್